ಇಲ್ಲ ಲವ್ ಸಿಂಬಲ್ ಬರ್ದಾರ ನೋಡ್ರಿ, ಕಾಣತ್ತೇನಿಲ್ಲ ನೋಡ್ರಿ, ಇದು ಬರ್ದಾರಲ್ರಿ, ಇದು ಮಾತ್ರ ಫಿಕ್ಸ್ ನೋಡ್ತೇವೆ ನೋಡ್ರಿ. ನೋಡ್ರಿ ಆಗಿದ್ದ ಅದೇನೋ ಅಂತಾರಲ್ಲಿ ಮುನ್ಸಿಪಾಲ್ಟಿಯಾಗ ಗಟ್ರ ಬೆಳಕ್ ಬರ್ತಲ್ಲ ರಾಂಗ್ ಆಗ್ತೈತಿ. ಏ ಹಾಯ್ ಹಲೋ ಅಂಡ್ ವೆಲ್ಕಮ್ ಗೈಸ್, ಎಲ್ರು ಹೆಂಗದಿರಿ? ಅವೆಲ್ಲ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿದ್ದೀವಿ. ಅಯ್ಯೋ ಎಲ್ಲರೂ ಜಬರ್ದಸ್ತ್ ಇದ್ದೀರ ಅಂತ ಅನ್ಕೊಂಡಾತೀನಿ. ಸೊ ಥಂಬ್ನೇಲ್ ಅಂಡ್ ಟೈಟಲ್ ನೋಡ್ದಂಗ ನಾ ಇವತ್ತ ಹೈದರಾಬಾದ್ ಟ್ರಿಪ್ಪಿಗೆ ಬಂದೀವಿ. ಸೊ ಬರ್ರಿ ಈ ಟ್ರಿಪ್ದಾಗ ಏನೇನಾಗತ್ತ ಅಂತೆಲ್ಲ ತೋರಿಸ್ತೇನೆ. ಅಷ್ಟು ರೆಡಿ ಆಗಿ ಕುಂತೀವ್ರಿ, ಈಗ ನಾಷ್ಟಾ ಸಂಬಂಧ ವೇಟಿಂಗ್ ಹೌದಲ್ಲ? ನಾಷ್ಟ ನಮ್ಮ ನೋಡ್ರಿ ಹಿಂಗೆ ರೆಡಿ ಆಗ್ಯಾರ ನೋಡ್ರಿ, ಔಟ್ಫಿಟ್ ನೋಡ್ರಿ ಅವ್ರದ. ನಮ್ದು ಹಿಂಗ ಐತಿ ನೋಡ್ರಿ. ಗಾಯ್ಸ್ ನಾವು ಏನ್ ಹೇಟ್ ಮಾಡ್ತೀವಪ್ಪ ಅಂದ್ರೆ ಟ್ರಿಪ್ಪಿಗೆ ಬಂದ್ರು ಕಾಲೇಜ್ ಡ್ರೆಸ್ ಹಾಕ್ತಾರಲ್ಲ ನಮ್ಗೆ ಅದಿಂದ ನೋಡ್ರಿ. ನಮ್ ಸರ್ ಇವ್ರ ಹಾಕಂದಿದ್ರು, ನಮ್ ಸರ್ ಇವ್ರು ಹಾಕಿದ್ರು ನೋಡಿ ಸರ್. ಬ್ಲಾಗ್ ಸರ್, ಯೂಟ್ಯೂಬ್ ಬ್ಲಾಗ್. ಅವನಿಗೆ ವಿಕೆಟ್ ಕೀಪಿಂಗ್ ಹೇಳ್ಕೊಟ್ಟಿದ್ದೆ ನಾನು. ಗಾಯ್ಸ್ ಈಗ ಬರ್ರಿ ಅಲ್ಲೇ ನಾಷ್ಟ ರೆಡಿ ಮಾಡತ್ತಾರ, ನಾಷ್ಟ ಮಾಡಿ ರೆಡಿ ಮಾಡತ್ ತೋರಿಸ್ತೀನಿ. ಕೇಳ್ಕೊಂಬರ್ರಿ, ಏನೇನ್ ಸಿಗ್ತಾವೆಲ್ಲ ತೋರಿಸ್ತೀವಿ ನಿಮ್ಗೆ. ಒಟ್ಟ ನಮ್ಮ ಕೈಲಿ ಆದಷ್ಟು ಮಾತ್ರ ತೋರ್ಸಕ ಮತ್ತೆ ಎಕ್ಸ್ಪ್ಲೋರ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ನಾಷ್ಟ ರೆಡಿ ಮಾಡತ್ತಾರ್ರಿ ಇಲ್ಲಿ. ನಾಷ್ಟ ರೆಡಿ ಗಾಯ್ಸ್, ಈಗ ನಾಷ್ಟ ರೆಡಿ ಆಗತೈತ್ರಿ. ಲೇಡೀಸ್ ಬಸ್, ಇದು ಬಾಯ್ಸ್ ಬಸ್. ಗಾಯ್ಸ್ ಬರ್ರಿ ಈಗ ನಾಷ್ಟ ಮಾಡೋಣ. ಗಾಯ್ಸ್ ಬರ್ರಿ ನಾಷ್ಟ ಮಾಡೋಣ. ಅಷ್ಟು ನಾಷ್ಟ ಮಾಡತ್ತಾರ ನೋಡ್ರಿ ಹುಡ್ರು. ಹಾ ಸುಡ್ತ್ರಿ ಆಗ ಸುಯಿ ಶಿಸ್ತು ನಾಷ್ಟ ಮಾಡಿ ಕಾಟಿಗೆ ನಿಂತೇವ್ರಿ. ಒಂದು ರೀಲ್ ಶೂಟ್ ಮಾಡೋಣ ಅಂತ ಹೇಳಿ. ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಸರ್ ಸ್ಲೋ ಸರ್. You have to speak in English in my class. ಫಸ್ಟಿಗೆ ಬಿರ್ಲಾ ಟೆಂಪಲ್ ಅಂತ. ಬಿರ್ಲಾ ಟೆಂಪಲ್ ಕ್ಯಾನ್ಸಲ್, ಗೋಲ್ಕೊಂಡ ಟೆಂಪಲ್ ಕ್ಯಾನ್ಸಲ್ ಆಗಿ ಚಾರ್ಮಿನಾರ್ ಅಂತ. ಗಾಯ್ಸ್ ಇವಾಗ ನಾವು ಹೊಂಟಿರೋದು ಸ್ನೋಡಿಗೆ. ಬರ್ರಿ ಆ ಸ್ನೋಡಿಗೆ ಹೋಗಿ ಸಿಗ್ತೇವೆ, ಅಲ್ಲಿವರೆಗೂ ವೇಟ್ ಮಾಡ್ರಿ. ಬರ್ರಿ ಸ್ನೋಡಿಗೆ ಆಮೇಲೆ ಹೋಗೋಣ ಅಂತ. ಈ ಫಸ್ಟ್ ಗೋಲ್ಕೊಂಡ ಗೇಟ್ ನೋಡ್ಕೊಂಡ್ಬರೋದು. ಹೊರಗಿಂತ ಹಿಂಗೆ ಕಾಣತ್ತಾವ. ಗಾಯ್ಸ್ ನಾವೀಗ ಎಂಟ್ರಿ ಕೊಡಾಕತ್ತೀವಿ. పైన ఉండు 70-80 ఉండు 100 ఉండు అంటే వాళ్ళకి ఒక 10-20 టికెట్లు వాళ్ళు కూడా అంతరం కిలో ఖుషి అవుతారు. ಸೊ ಎಂಟ್ರಿ ಕೊಟ್ಟಾತಿ ಗಾಯ್ಸ್ ಕೋಟೆ ಒಳಗೆ. ಕೋಟೆ ಯಾಕೆ ಫೇಮಸ್ ಪಾ ಅಂದ್ರೆ ಇದೈತೆ ನೋಡ್ರಿ, ಇದು ಎಂಟ್ರಿ ಹೇಳ್ತೇವೆ ಅಂತ ಹೇಳ್ರಿ. ಮುಂದೋಗಿ ಈ ಕೋಟೆ ಅದಕ್ಕೆ ಫೇಮಸ್ ಅಂತೇಳಿ ಸ್ವಲ್ಪ ಫಸ್ಟ್ ಎಂಟ್ರಿ ಕೊಟ್ಕೊಂಡ್ಬಿಡೋಣ. ಗಾಯ್ಸ್ ನೋಡ್ರಿ, ಇದೋ ಹೌದು ಗೋಲ್ಕೊಂಡ ಕೋಟೆ. ಇದು ಎದಕ್ಕೆ ಫೇಮಸ್ ಪಾ ಅಂದ್ರೆ ಕೊಯ್ನೂರು ವಜ್ರಗಳನ್ನು ಇಲ್ಲಿ ಸಂಗ್ರಹಿಸಿ ಇಡ್ತಿದ್ರಂತ. ಸೊ ಇದು ಹೌದು ನೋಡ್ರಿ ಪ್ಲೇಸ್. ಇಲ್ಲೇನೋ ಒಂದು ಮತ್ತೆ ಹೊಳ್ಳಿ ಏನೋ ಕಟ್ಟಾಕತ್ತಾರೆ ಇಲ್ಲೇ. ಏನದು ರೆನೋವೇಷನ್ ಅಂತ ನೋಡ್ರಿ, ರೆನೋವೇಷನ್ ಮಾಡತ್ತಾರೆ. ಗೈಸ್ ಐ ಆಮ್ ನಾಟ್ ಅ ಗುಡ್ ಬ್ಲಾಗರ್, ಬಟ್ ನಾ ಟ್ರೈ ಮಾಡ್ತೇನೆ ನನಗೆ ಆದಷ್ಟು ತೋರ್ಸಾಕೆ. ಮ್ಯಾಗ ಹತ್ತಾತ್ರಿ ಕೋಟೆ ಮ್ಯಾಗ. ಇದು ಹೌದು, ಹೇಗೆ ಎಷ್ಟಾಗುತ್ತೋ ಅಷ್ಟು ತೋರ್ಸಕ್ಕೆ ಟ್ರೈ ಮಾಡ್ತೇನೆ ರೀ. ಇದ್ರ ಬಗ್ಗೆ ಈ ಕೋಟೆ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಅದು ಒಂದು ಐಡಿಯಾ ಇತ್ತು, ಡೈಮಂಡ್ಸ್ನ ಇಲ್ಲೇ ಏನು ಸಂಗ್ರಹಿಸಿ ಇಡ್ತಾರ ಅನ್ನೋದು ಅಷ್ಟೇ ಗೊತ್ತಿತ್ತು, ಬಟ್ ಇನ್ನೇನು ಗೊತ್ತಿದ್ದಿಲ್ಲ. ಸೊ ಬರ್ರಿ, ಇದೇನು ಲೇಪ್ಪ ಹಂಗದ ನೋಡ್ರಿ ಇಲ್ಲಿ ಹಳೆ ಕಾಲದ್ದು. ಗಾಯ್ಸ್ ಮ್ಯಾಗ ಹತ್ತಾಕತ್ತೀವಿ, ಹತ್ತುಂಬರ್ರಿ. ಒಂದು ವಿಷಯ ಹೇಳ್ಬೇಕಿತ್ತು ಗಾಯ್ಸ್, ಏನಿಲ್ಲ, ಕಾಲೇಜ್ ಅಥವಾ ಹೈಸ್ಕೂಲ್ ಒಳಗೆ ಟ್ರಿಪ್ ಮಾಡಿದ್ರಂದ್ರೆ ದಯವಿಟ್ಟು ಹೋಗ್ರಿ. ಯಾಕಪ್ಪ ಅಂದ್ರೆ ಈ ಟೈಮ್ ಏನೈತಿಲ್ಲ ಹೊಳ್ಳಿ ಬರೋದಿಲ್ಲ. ಟ್ರಿಪ್ಪಿಗೆ ರೊಕ್ಕ ಸಂಬಂಧ ಆತ ಅಥವಾ ಇನ್ನೊಂದು ಕಾರಣಕ್ಕೆ ಅಂತ ಬಿಡೋಕ್ಕೆ ಹೋಗ್ಬೇಡ್ರಿ. ಯಾಕೆ ಬಿಡೋಕ್ಕೆ ಹೋಗ್ಬೇಡ್ರಪ್ಪ ಅಂತ ಹೇಳತ್ತೀನಿ ಅಂದ್ರೆ ಆ ಗ್ರೂಪ್ ನನ್ನ ಫೋಟೋ ನೀವು ಹೊಳ್ಳಿ ತೊಗೊಂತೀನಂದ್ರೂ ಬರೋದಿಲ್ಲ. ಸೊ ಹಾಗಾಗಿ ಟ್ರಿಪ್ ಹೋಗ್ರಿ ಅಂತ ಹೇಳಕ್ಕೆ ಇಷ್ಟಪಡತ್ತೀನಿ ಅಷ್ಟೇ.
ಭಾಳ ದೊಡ್ಡದ ರೀ ಇದು ಪೂರ ಯಪ್ಪೋ ಇದನ್ನ ನೋಡೋತ್ಲೇನೆ ತಲೆ ತಿರುಗಿ ಹೋಗುತ್ತ ಏನು ಇಲ್ಲಿಂತ್ರ ಹರಿಸಿದ್ರೆ ಇಲ್ಲಿ ಗಾಡಿಗೆ ಹೋಗ್ಕವ್ರಿ ಅಲ್ಲ ಲಾಜಿಕರ್ ಏನಾರ ಅಂತ ಪೂರ ಇಂಜಿನಿಯರ್ ಏನಾರು ಯಾಕ ಸುಮ್ಮನೆ ಶೋ ಅಪ್ ಇರಬೇಕು ಅದು ಅದೇನಿರಕ್ಕೆ ನಡಿ ಬಾಯ್ಸ್ನೂ ಇಲ್ಲ ಗರ್ಲ್ಸ್ನೂ ಇಲ್ಲ ಗಾಯ್ಸ ಇಲ್ಲಿಗೆ ಕೋಟೆ ಸುತ್ತು ಮುಗೀತು ಬರ್ರಿ ಈಗ ನೆಕ್ಸ್ಟ್ ಸ್ನೋವಾಡಿಗೆ ಹೋಗೋಣ ಸ್ನೋವಾಡಿಗೆ ಹೋಗಿ ಸಿಗ್ತೇನೆ ಬರ್ರಿ ಇವಾಗ ಸ್ವಲ್ಪ ಬಾಯ್ಸ್ ಮತ್ತು ಗರ್ಲ್ಸ್ ಮುಖದಾಗ ಕಳೆಕೊಂತ್ರಿ ಸ್ನೋವಾಡ್ ಅಂದ್ಬಿಟ್ಲೇನೆ ಅಂದ್ರೆ ಕೋಟೆ ಸುತ್ತಕ್ಕೆ ಅಷ್ಟು ಇಂಟ್ರೆಸ್ಟ್ ಇದ್ದಿಲ್ಲ ಯಾರಿಗೂ ಇವಾಗ ಹುಡ್ರು ಅಷ್ಟು ಹುಮ್ಮಸ್ನಾಗ ಓಡಾಕತ್ತಾರ ಸ್ನೋವಾಡಿಗೆ ಹೋಗಾಕೆ ಸೊ ಬರ್ರಿ ಸ್ನೋವಾಡಿಗೆ ಹೋಗಿ ಸಿಗ್ತೀನಿ ವೇಟ್ ಮಾಡ್ತೀರಿ ಗಾಯ್ಸ್ ಹಿಸ್ಟೋರಿಕಲ್ ಪ್ಲೇಸ್ ನೋಡುವಕ್ಕೆ ಬಂದಾಗ ಆ ಪ್ಲೇಸ್ ನೋಡ್ತೀವಿ ಇಲ್ಲೋ ಗೊತ್ತಿಲ್ಲ ಬಟ್ ಇಲ್ಲೇನಿಲ್ಲ ಲವ್ ಸಿಂಬಲ್ ಬರ್ದಾರ ನೋಡ್ರಿ ಕಾಣತ್ತೇನಿಲ್ಲ ನೋಡ್ರಿ ಇದು ಬರ್ದಾರಲ್ರಿ ಇದು ಮಾತ್ರ ಫಿಕ್ಸ್ ನೋಡ್ತೀವಿ ನೋಡ್ರಿ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಗಾಯ್ಸ ಸ್ನೋವಾಡಿಗೆ ಬಂದ್ರಿ ಗಾಯ್ಸ ಸ್ನೋವಾಡಿಗೆ ಹೊಂಟು ನೋಡ್ರಿ ಒಳಗ ಎಂಟ್ರಿ ಕೊಟ್ಟಿವ್ರಿ ಸ್ನೋವಾಡಿಗೆ ಫ್ರೆಂಡ್ಸ್ ಫೈನಲಿ ಸ್ನೋವಾಡಿಗೆ ಎಂಟ್ರಿ ಕೊಟ್ಟಿರಿ ಒಳಗೆ ಅರ್ಬಿ ಕೊಟ್ಟಾರ ನೋಡಿಲ್ಲ ಸ್ನೋವಾಡ್ದಾಗ ಈ ಟೈಪ್ ಡ್ರೆಸ್ ಹಾಕೊಂಡದ ಗಾಯ್ಸ್ ಔಟ್ಫಿಟ್ ನೋಡ್ರಿ ಇಲ್ಲ ಗಾಯ್ಸ್ ಒಳಗೆ ಬಂದಿವ್ರಿ ಹೂವ ನನಗೆ ಹೋಗಿತ್ತ ठीक है ಹುಸ್ ಯಪ್ಪೋ ಈಗ ಬಂದ್ವಿ ಗಾಯ್ಸ ಫುಲ್ ಎಂಜಾಯ್ ಮಾಡಿದ್ವಿ ಬೆಳಿಗ್ಗೆಲಿಂದ ಬರೀ ಟ್ರಾವೆಲ್ ಮಾಡಿ ಇವತ್ತಿನ ಡೇ ಪೂರಾ ಖರಾಬ್ ಆದಂಗೆ ಮಾಡ್ಕೊಂಡಿದ್ವಿ ಇಲ್ಲಿ ಒಂದು ಸ್ವಲ್ಪ ಎಂಜಾಯ್ ಮಾಡಿದ್ವಿ ಎಂಜಾಯ್ ಮನೆಗೆ ಹೋಗಿ ಮುಕ್ಕೊಂಡದ್ರಿ ಎಲ್ಲರಿಗೂ ಎಂಜಾಯ್ ಗಾಯ್ಸ್ ಹೊರಗೆ ಹೋಗಿ ಸಿಗ್ತೀವಿ ಅಪ್ಪ ಇಲ್ಲಿ ಮಾತಾಡೋಕ್ಕಾಗವಲ್ತ ನೆಗಡಿ ಆಗ್ಬಿಟ್ಟೈತಿ ಒಳಗೆ ಹೊರಗೆ ಬಂದ್ವಿ ಗಾಯ್ಸ್ ಈಗ ಜಸ್ಟ್ ಊಟ ಮಾಡೋಣ ಆಯ್ತು ನೋಡ್ರಿ ಗಾಯ್ಸ್ ಊಟ ಅಂತ ಶಿಸ್ತು ಮಾಡಿದ್ವಿ ಈಗ ನೆಕ್ಸ್ಟ್ ಚಾರ್ಮಿನಾರ್ ಹೋಗ್ತಾರಂತ ಗಾಯ್ಸ್ ಫೈನಲಿ ಚಾರ್ಮಿನಾರ್ ರೀಚ್ ಆದ್ವಿ ಗಾಯ್ಸ್ ತೋರಿಸ್ಲೇನು ಚಾರ್ಮಿನಾರ್ ಇದಕ್ಕೆ ಹೆಸರು ಚಾರ್ಮಿನಾರ್ ಅಂತ ಮಾಡ್ತಿರ್ತೀರಿ ಚೋರ್ ಬಜಾರ್ ಅಂತ ಇಡಬೇಕಿತ್ತು ಗಾಯ್ಸ್ ಫೈನಲಿ ರೂಮ್ಗೆ ಬಂದು ರೀಚ್ ಆದ್ವಿ ಇವತ್ತಿನ ಬ್ಲಾಗ್ನ ಎಂಡ್ ಮಾಡೋ ಸಮಯ ಬಂದಾಯ್ತು ಈ ಬ್ಲಾಗ್ನ ಎಂಜಾಯ್ ಮಾಡಿದ್ದೀರ ಅಂತ ಅನ್ಕೊಂಡು ಹತ್ತೀನಿ ಎಂಜಾಯ್ ಮಾಡಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಖುಷಿಯಾಗಿರಿ ಗಾಯ್ಸ್ ಬಾಯ್